ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಅಂಡ್ ಇವತ್ತು ಮಂಡೇ ನೈಟ್ ರಾನ ನೋಡಿದ್ಮೇಲೆ ನಾವೆಲ್ಲರೂ ಕೂಡ ಕನ್ಫರ್ಮ್ ಆಗಿ ಹೇಳ್ಬೋದು ಓಲ್ಡ್ ಬ್ಲಡ್ ಲೈನ್ ವಿಲನ್ಸ್ ಆರ್ ಬ್ಯಾಕ್ ಅಂತ. ಸೊ ಏನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ 2 ಕಾರ್ಗಳು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರೊಳಗಡೆಯಿಂದ ರೋಮನ್ ರೈನ್ಸ್ ಹಾಗೆ ಊಸೋಸ್ ಗಳ ಎಂಟ್ರಿ ಕೂಡ ಆಗುತ್ತೆ. ಅಂಡ್ ಪ್ರತಿ ಬಾರಿ ರೀತಿ ರೋಮನ್ ರೈನ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ತರಿಸ್ಕೋತಾರೆ ಅಂತಾನೆ ಹೇಳ್ಬೇಕು. ಬಟ್ ಅವರು ಚಾಂಪಿಯನ್ಶಿಪ್ ನ ತರಿಸ್ಕೊಂಡ್ಮೇಲೆ ಆ ಕ್ರೂ ಮೆಂಬರ್ ಇರ್ತಾನಲ್ಲ, ಅವನಿಗೆ ಏನೋ ಒಂದು ವಿಚಾರನ ಹೇಳ್ತಾರೆ. ಅದೇನು ಅಂತ ನಮಗೆ ಮುಂದೆ ಶೋ ಅಲ್ಲಿ ಗೊತ್ತಾಗುತ್ತೆ. ಅಂಡ್ ರೋಮನ್ ರೈನ್ಸ್ ಹಾಗೆ ಊಸೋಸ್ಗಳು ನಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಜೇಕೋಬ್ ಫಾಟ್ ಅವರು ಕೂಡ ರೋಮನ್ ರೈನ್ಸ್ ಅವ್ರನ್ನ ಜಾಯ್ನ್ ಆಗ್ತಾರೆ. ಇವರಿಷ್ಟು ಜನನು ಕೂಡ ಸ್ಟ್ರೈಟ್ ಟು ದ ರಿಂಗ್ ಅಂತ ಸೀದಾ ರಿಂಗಿಗೆ ಬರ್ತಾರೆ. ಅಂಡ್ ಇಡೀ ಕ್ರೌಡ್ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ರೋಮನ್ ರೈನ್ಸ್ ಹಾಗೆ ಬ್ಲಡ್ ಲೈನ್ ಗೆ ಸಿಕ್ಕಾಪಟ್ಟೆ ಚಿಯರ್ ಮಾಡ್ತಾ ಇರುತ್ತೆ. ಅಂಡ್ ಅದನ್ನ ಸ್ವಲ್ಪ ಹೊತ್ತು ನಿಂತ್ಕೊಂಡು ನಮ್ಮ ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಅದಾದ್ಮೇಲೆ ಮೈಕ್ ನ ತಗೊಂಡು ಮಂಡೇ ನೈಟ್ ರಾ ಅಕ್ನಾಲೇಜ್ ಮೀ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ಓಟಿಸಿ ಚಾಂಟ್ ನ ಮಾಡುತ್ತೆ. ಅಂಡ್ ಇದಾದ್ಮೇಲೆ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ನಿಜವಾಗ್ಲೂ ಜೀವನ ತುಂಬಾನೇ ಚೆನ್ನಾಗಿ ನಡೀತಾ ಇದೆ, ಲೈಫ್ ಅಲ್ಲಿ ಎಲ್ಲವೂ ಕೂಡ ಒಳ್ಳೇದೇ ಆಗ್ತಾ ಇದೆ. ಅಂಡ್ ರೈಟ್ ಹ್ಯಾಂಡ್ ಮ್ಯಾನ್ ಜೇ ಊಸೋ ಅವರು ಕಿಂಗ್ ಆಫ್ ದ ರಿಂಗ್ ನ ಸೆಮಿಫೈನಲ್ ಗೆ ಕ್ವಾಲಿಫೈ ಆಗಿದ್ದಾರೆ. ಅಂಡ್ ನಿಜವಾಗ್ಲೂ ಅವರು ಫೈನಲ್ಸ್ ನ ಗೆದ್ದು ಆಫ್ ಕೋರ್ಸ್ ಕಿಂಗ್ ಆಫ್ ದ ರಿಂಗ್ ಆಗ್ತಾರೆ ಆದಷ್ಟು ಬೇಗ. ಸೊ ಅದಕ್ಕೋಸ್ಕರ ಮಂಡೇ ನೈಟ್ ರೋ ನಮ್ಮ ಜೇ ಊಸೋ ಅವ್ರನ್ನು ಕೂಡ ನೀವು ಅಕ್ನಾಲೇಜ್ ಮಾಡಿ ಅಂತ ರೋಮನ್ ರೈನ್ಸ್ ಅವರು ಎಲ್ಲರ ಕೈಯಲ್ಲಿ ಜೇ ಊಸೋ ಅವ್ರನ್ನು ಕೂಡ ಅಕ್ನಾಲೇಜ್ ಮಾಡಿಸ್ತಾರೆ. ಅಂಡ್ ಜೇ ಊಸೋ ಅವರು ಕೂಡ ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಓಕೆ ಈಗ ನೀವು ನನ್ನ ಮೇಲೆನೆ ಮುಗಿ ಬೀಳ್ಬಹುದು, ಯಾಕಂದ್ರೆ ರೋಮನ್ ರೈನ್ಸ್ ಅವರು ಬರೀ ಜೇ ಊಸೋಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ, ಜಿಮಿ ಊಸೋ ಬಗ್ಗೆ ಥಿಂಕೇ ಮಾಡೋದಿಲ್ಲ ಅಂತ. ಬಟ್ ಈಗ ಹೇಳ್ತಾ ಇದ್ದೀನಿ, ಅವರಿಬ್ರು ಕೂಡ ಟ್ವಿನ್ಸು. ಅಂಡ್ ಅವರು ಆಗಿಂದಲೂ ಕೂಡ ಡೇ 1 ಇಸ್ ಯಶ್ ಅಂತಾನೆ ಹೇಳ್ಕೊಂಡು ಬಂದಿದ್ದು. ಅಂಡ್ ಜಿಮ್ಮಿ ಊಸೋ ಬಗ್ಗೆ ಮಾತಾಡಬೇಕು ಅಂದ್ರೆ, ಜಿಮ್ಮಿ ಊಸೋ ಇಲ್ಲ ಅಂದಿದ್ರೆ ರೈಟ್ ಹ್ಯಾಂಡ್ ಮ್ಯಾನ್ ಜೇ ಊಸೋ ಇರ್ತಾ ಇರಲಿಲ್ಲ, ಟ್ರೈಬಲ್ ಚೀಫ್ ಇರ್ತಾ ಇರಲಿಲ್ಲ. ಅಂಡ್ ಅದೇ ರೀತಿ ಎಂಟೈರ್ ಬ್ಲಡ್ ಲೈನ್ ಕೂಡ ಇರ್ತಿರ್ಲಿಲ್ಲ. ಸೊ ಇದಕ್ಕೆಲ್ಲದಕ್ಕೂ ಕೂಡ ಮೇನ್ ಪಿಲ್ಲರ್ ಜಿಮ್ಮಿ ಊಸೋನೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಜಿಮ್ಮಿ ಊಸೋ ಅವ್ರನ್ನು ಕೂಡ ಅಕ್ನಾಲೇಜ್ ಮಾಡಿ ಅಂತ ಇಡೀ ಕ್ರೌಡ್ ಕೈಯಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಜಿಮ್ಮಿ ಊಸೋ ಅವ್ರನ್ನು ಕೂಡ ಅಕ್ನಾಲೇಜ್ ಮಾಡ್ತಾರೆ. ಅಂಡ್ ನನಗೆ ಆ ಒಂದು ಟೈಮಲ್ಲಿ ರೋಮನ್ ರೈನ್ಸ್ ಅವ್ರನ್ನ ನೋಡ್ತಾ ಓಕೆ ಇಲ್ಲಿ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಇಷ್ಟು ವರ್ಷ ರೋಮನ್ ರೈನ್ಸ್ ಅವರು ನಾನೇ ಬ್ಲಡ್ ಲೈನು, ನಾನೇ ಟ್ರೈಬಲ್ ಚೀಫು, ನನ್ನಿಂದನೇ ಎಲ್ಲ ಅಂತಿದ್ರು. ಬಟ್ ಇವತ್ತು ಅವರು ಜಿಮ್ಮಿ ಊಸೋ ಇಲ್ಲ ಅಂತಿದ್ರೆ ಜೇ ಊಸೋ ಇರ್ತಾ ಇರಲಿಲ್ಲ, ಬ್ಲಡ್ ಲೈನ್ ಇರ್ತಾ ಇರಲಿಲ್ಲ, ಹಾಗೆ ಟ್ರೈಬಲ್ ಚೀಫ್ ಕೂಡ ಇರ್ತಾ ಇರಲಿಲ್ಲ ಅಂತ ನಮ್ಮ ಜಿಮ್ಮಿ ಊಸೋ ಅವ್ರಿಗೂ ಕೂಡ ತನ್ನ ಫ್ಲಾರ್ಸ್ ನ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಆಗ್ಬೇಕಾದ್ರೆ ಇಡೀ ಕ್ರೌಡ್ ಫಾಟು ಅಂತ ಚಾಂಟ್ ನ ಮಾಡುತ್ತೆ. ಅಂಡ್ ಅದನ್ನ ರೋಮನ್ ರೈನ್ಸ್ ಅವರು ಕೂಡ ಕೇಳಿಸ್ಕೋತಾರೆ. ಸಡನ್ ಆಗಿ ನಮ್ಮ ಜೇ ಊಸೋ ಅವರು ಮೈಕ್ ನ ತಗೊಂಡು, ಎಸ್ ನೀವೆಲ್ಲರೂ ಕೂಡ ಜೇಕೋಬ್ ಫಾಟ್ ಅವರ ನೇಮ್ ನ ಚಾಂಟ್ ಮಾಡ್ತಾ ಇರೋದು ಒಳ್ಳೇದೇ ಆಯ್ತು, ಯಾಕಂದ್ರೆ ಈಗ ನಾವು ಅದನ್ನ ಅಡ್ರೆಸ್ ಮಾಡಬೇಕು, ಯಾಕಂದ್ರೆ ಜೇಕೋಬ್ ಫಾಟ್ ಅವರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಜೇ ಊಸೋ ಅವರು ಹೇಳ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಜೇಕೋಬ್ ಫಾಟ್ ಅವರ ಬಳಿ ಹೋಗಿ, ಜೇಕೋಬ್ ಇದು ನಿಜನಾ, ನೀನು ಊಸೋಸ್ಗಳ ಮಾತನ್ನ ಕೇಳ್ತಾ ಇಲ್ವಾ, ಯಾಕೆ ನೀನು ಅವರ ಮಾತನ್ನ ಯಾಕೆ ಕೇಳ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಜೇಕೋಬ್ ಫಾಟ್ ಅವರು ಸೀದಾ ರೋಮನ್ ರೈನ್ಸ್ ಅವರ ಕೈಯಿಂದ ಮೈಕ್ ನ ತಗೋತಾರೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ, ಏನ್ ಗುರು ಇಷ್ಟೊಂದು ಅಗ್ರೆಸಿವ್ ಆಗಿ ರೋಮನ್ ರೈನ್ಸ್ ಅವರ ಕೈಯಿಂದ ಜೇಕೋಬ್ ಫಾಟ್ ಅವರು ಮೈಕ್ ನ ತಗೊಂಡ್ರಲ್ಲ ಅಂತ. ಸೊ ಮೈಕ್ ನ ಕಿತ್ಕೊಂಡು ರೋಮನ್ ರೈನ್ಸ್, ನಾನು ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವ್ರನ್ನ ಅಕ್ನಾಲೇಜ್ ಮಾಡ್ಬೇಕಾ, ಅವರ ಮಾತನ್ನ ಕೇಳ್ಬೇಕಾ? ಹಲ್ಲ, ನಾನು ಆ ರೀತಿ ಮಾಡೋದಿಲ್ಲ, ಯಾಕಂದ್ರೆ ನಾನಿಲ್ಲಿ ಅಕ್ನಾಲೇಜ್ ಮಾಡಿರೋದು ನನ್ನ ಓಟಿಸಿ ರೋಮನ್ ರೈನ್ಸ್ ನ ಮಾತ್ರ ಅಂತ ಹೇಳಿ ರೋಮನ್ ರೈನ್ಸ್ ಅವರ ಕೈಗೆ ನಮ್ಮ ಜೇಕೋಬ್ ಫಾಟ್ ಅವರು ಮೈಕ್ ನ ಕೊಡ್ತಾರೆ. ಅಂಡ್ ಅದನ್ನ ಕೇಳಿ ಒಳ್ಳೇದಾಯ್ತು, ನಿಜವಾಗ್ಲೂ ಇದು ಸಿಕ್ಕಾಪಟ್ಟೆ ಒಳ್ಳೇದಾಯ್ತು, ಗುಡ್ ಅನಿಸ್ತಾ ಇದೆ ಅಂತ ಹೇಳಿ ಕ್ರೂ ಮೆಂಬರ್ ನ ಕರೆದು ಒಂದು ಬಾಕ್ಸ್ ನ ಅವ್ರ ಕೈಯಲ್ಲಿ ತರಿಸ್ತಾರೆ. ನಾನು ಅನ್ಕೋತಾ ಇದ್ದೆ ಏನಿದೆ ಗುರು ಆ ಬಾಕ್ಸ್ ಅಲ್ಲಿ ಅಂತ. ಅಂಡ್ ಆ ಬಾಕ್ಸ್ ನ ಓಪನ್ ಮಾಡಿದ್ಮೇಲೆ ಗೊತ್ತಾಯ್ತು ಅದ್ರೊಳಗಡೆ ಒಂದು ನೆಕ್ಲೆಸ್ ಇದೆ ಅಂತ. ರೋಮನ್ ರೈನ್ಸ್ ಅವರು ಆ ಒಂದು ನೆಕ್ಲೆಸ್ ನ ತಗೊಂಡು ಜೇಕೋಬ್ ಫಾಟ್ ಅವರ ಕುತ್ತಿಗೆಗೆ ಹಾಕಿ ಜೇಕೋಬ್ ಫಾಟ್ ಅವ್ರನ್ನ ಕಂಪ್ಲೀಟ್ ಆಗಿ ತನ್ನ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ಕೋತಾರೆ. ಅಂಡ್ ಜೇಕೋಬ್ ಫಾಟ್ ಅವರಿಗೆ ಹೇಳ್ತಾರೆ, ಬ್ಲಡ್ ಲೈನ್ ಇಲ್ಲಿ ಆಗಿಂದನೂ ಕೂಡ ಇತ್ತು, ಅಂಡ್ ಈಗ ಮತ್ತೊಮ್ಮೆ ಬಂದಿದೆ, ಅಂಡ್ ಯಾವಾಗ್ಲೂ ಕೂಡ ಇಲ್ಲೇ ಇದ್ದೇ ಇರುತ್ತೆ. ಒಂದು ಟೆರಿಟರಿನ ರೂಲ್ ಮಾಡಬೇಕಾದ್ರೆ ಅದು ಬ್ಲಡ್ ಲೈನ್ ಆಗಿತ್ತು. ಅಷ್ಟೇ ಅಲ್ಲ, ಯೋಕೋಜುನಾ ಅವರು ವರ್ಲ್ಡ್ ಚಾಂಪಿಯನ್ಶಿಪ್ ನ ಗೆದ್ರಲ್ಲ, ಅದು ಬ್ಲಡ್ ಲೈನ್ ಆಗಿತ್ತು. ರಿಕಿಶಿ ಅವರು ಬಂದು ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ರಲ್ಲ, ಅದು ಬ್ಲಡ್ ಲೈನ್ ಆಗಿತ್ತು. ಉಮಾಗಾ ಅವರು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿದ್ರಲ್ಲ, ಅದು ಬ್ಲಡ್ ಲೈನ್ ಆಗಿತ್ತು. ಊಸಸ್ಗಳು ಯಾವಾಗ ಗ್ರೇಟೆಸ್ಟ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆದ್ರೋ ಆಗ್ಲೂ ಕೂಡ ಅದು ಬ್ಲಡ್ ಲೈನ್ ಆಗಿತ್ತು. ನಾನು ಹುಟ್ಟಿದಾಗ ಆಗಿತ್ತು ಕೂಡ ಬ್ಲಡ್
ಬ್ಲಡ್ ಲೈನ್ ಅಂಡ್ ಈಗ ಮತ್ತೊಮ್ಮೆ ನಾವು ಇಲ್ಲಿ ಇದೀವಿ ಅಂಡ್ ಜೇಕಬ್ ಫಾಟು ಇಷ್ಟು ದಿನ ನೀನು ಔಟ್ ಸೈಡರ್ ಆಗಿದ್ದೆ ಬಟ್ ಈಗ ನೀನು ಇನ್ಸೈಡ್ ಗೆ ಬಂದಿದ್ಯಾ. ಸೊ ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಬಿಸ್ನೆಸ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಜೇಕಬ್ ಫಾಟು ಅವ್ರನ್ನ ಅಫಿಷಿಯಲ್ ಆಗಿ ಇವತ್ತು ಮಂಡೇ ನೈಟ್ ರಾಲಿ ತನ್ನ ಫ್ಯಾಮಿಲಿಗೆ ಬರ ಮಾಡ್ಕೋತಾರೆ ಅಂಡ್ ಅದಕ್ಕೋಸ್ಕರ ಆ ಒಂದು ನೆಕ್ಲೆಸ್ ನ ನಮ್ಮ ರೋಮನ್ ರೈನ್ಸ್ ಅವರು ಜೇಕಬ್ ಫಾಟು ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮ್ಮ ಜೇಕಬ್ ಫಾಟು, ಜಿಮ್ಮಿ ಊಸೋ, ಜೇ ಊಸೋ, ರೋಮನ್ ರೈನ್ಸ್ ಎಲ್ಲರೂ ಕೂಡ ವಿದ ಒಂದು ಸೈನ್ ನ ಮಾಡಿ ಎಲ್ಲರೂ ಕೂಡ ಪೋಸ್ ನ ಕೊಟ್ಟು ರಿಂಗ್ ನ ಲೀವ್ ಮಾಡಬೇಕಾದ್ರೆ ರಿಂಗ್ ಸೈಡ್ ಅಲ್ಲಿ ಎರಿಕ್ ಅನ್ನೋ ಒಬ್ಬ ಸೆಲೆಬ್ರಿಟಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಎಸ್, ಇವರು ರೋಮನ್ ರೈನ್ಸ್ ಅವರ ಜೊತೆ ಸ್ಟ್ರೀಟ್ ಫೈಟರ್ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಅಂಡ್ ಅವರನ್ನ ನಮ್ಮ ರೋಮನ್ ರೈನ್ಸ್ ಅವರು ಚೆನ್ನಾಗಿ ಮಾತಾಡಿಸ್ಕೊಂಡು ಹ್ಯಾಂಡ್ ಶೇಕ್ ನ ಕೊಟ್ಟು ಹೋಗ್ತಾರೆ. ಅವ್ರ ಹಿಂದೆ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಅವರನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು ಹ್ಯಾಂಡ್ ಶೇಕ್ ನ ಕೊಟ್ಟು ಹೋಗ್ತಾರೆ. ಬಟ್ ನಮ್ಮ ಜೇ ಊಸೋ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಾರೆ, ಯಾಕಂದ್ರೆ ಜೇಕಬ್ ಫಾಟು ಅವರು ಜೇ ಊಸೋ ಮಾತನ್ನ ಕೇಳ್ತಾ ಇಲ್ಲ. ಆದ್ರಿಂದ ಜೇ ಊಸೋ ಅವರು ಅವನಿಗೆ ಹ್ಯಾಂಡ್ ಶೇಕ್ ನ ಕೊಡೋದಿಲ್ಲ, ಹಂಗೆ ಹೊರಟೋಗ್ತಾರೆ. ಅಂಡ್ ಈ ಕಡೆ ಜೇಕಬ್ ಫಾಟು ಅವರು ಬಂದಾಗ ಆ ಎರಿಕ್ ಅನ್ನೋ ಒಬ್ಬ ಆಕ್ಟರ್ ಜೇಕಬ್ ಫಾಟು ಅವರ ಕತ್ತಿ ಕೈ ಹಾಕಿ ಆ ನೆಕ್ಲೆಸ್ ನ ಅಲ್ಲಾಡ್ಸೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಅದರಿಂದ ಜೇಕಬ್ ಫಾಟು ಅವರಿಗೆ ಕೋಪ ಬಂದು ಸೀದಾ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೀದಾ ಅವನನ್ನ ರಿಂಗ್ ಒಳಗಡೆ ಕರ್ಕೊಂಡೋಗಿ ಅವನ ಮೇಲೆ ಅಟ್ಯಾಕ್ ಮಾಡಿ ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಈ ಕಡೆ ರೆಫ್ರೀಸ್ ಗಳು, ಆಡಮ್ ಪಿಯರ್ಸ್, ಅಫಿಷಿಯಲ್ಸ್ ಗಳೆಲ್ಲ ಬಂದು ಅದನ್ನ ಬಿಡಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಕನ್ಫ್ಯೂಸ್ ಆಗಿ ನೋಡ್ತಾ ಇರ್ತಾರೆ ಜೇಕಬ್ ಫಾಟು ಇದೇನು ಮಾಡ್ತಾ ಇದ್ದಾನೆ ಅಂತ. ಅಂಡ್ ರೋಮನ್ ರೈನ್ಸ್ ಅವರು ಸೀದಾ ಹೋಗಿ ಮೊದಲು ಅದನ್ನ ನಿಲ್ಸು ಅಂತ ಹೇಳ್ತಾರೆ. ಅದಾದ್ಮೇಲೆ ಬೇಡ ಬೇಡ ಹತ್ತಿದೆಯಲ್ವಾ ಮುಗಿಸ್ಬಿಡು ಅಂತ ಹೇಳ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರ ಆರ್ಡರ್ ನ ತಗೊಂಡು ಜೇಕಬ್ ಫಾಟು ಅವರು ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಸ್ಮೈಲ್ ನ ಕೊಡ್ತಾ ಇರ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ನೀನ್ ಏನ್ ಮಾಡಿದೆ ರೋಮನ್ ಅಂತ ಕೇಳ್ತಾ ಇರ್ತಾರೆ. ರೋಮನ್ ರೈನ್ಸ್ ಅವರು ಇಲ್ಲಿ ನಾನ್ ಕೊಟ್ಟಿದ್ದೆ ಆರ್ಡರ್ ಅಂತ ಜೇಕಬ್ ಫಾಟು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಇಡೀ ಕ್ರೌಡ್ ಒನ್ ಮೋರ್ ಟೈಮ್ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಆಗ ರೋಮನ್ ರೈನ್ಸ್ ಅವರು ಇನ್ನೊಮ್ಮೆ ಹೋಗಿ ಆ ರೀತಿ ಅಟ್ಯಾಕ್ ಮಾಡಿ ಬಾ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜೇಕಬ್ ಫಾಟು ಅವರು ಇನ್ನೊಮ್ಮೆ ಹೋಗಿ ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಬರ್ತಾರೆ ಅಂತ ಹೇಳ್ಬೇಕು. ಸೊ ಇಲ್ಲಿ ರೋಮನ್ ರೈನ್ಸ್ ಅವರು ತನ್ನ ಫ್ಯಾಮಿಲಿ ಜೊತೆಗೆ ಈಕ್ವಲ್ ಆಗಿ ಇದ್ರೂ ಕೂಡ ಅವರು ತನ್ನ ವಿಲನಿಶ್ ರೂಪನ ಇನ್ನೂ ಕೂಡ ಬಿಟ್ಟಿಲ್ಲ ಅನ್ನೋದಕ್ಕೆ ಈ ಒಂದು ಸೆಗ್ಮೆಂಟ್ ಉದಾಹರಣೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಮಂಡೇ ನೈಟ್ ಓಪನಿಂಗ್ ಮಾತ್ರ ಆಸಮ್ ಆಗಿತ್ತು ಇವತ್ತು. ಇದಾದ್ಮೇಲೆ ನಮಗೆ ಯುಸ್ಕೈ ಹಾಗೆ ರೊಕೈಲ್ ಅವರ ನಡುವೆ ಕ್ವೀನ್ ಆಫ್ ದ ರಿಂಗ್ ನ ಸೆಮಿ ಫೈನಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಯುಸ್ಕೈ ಅವರು ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಯುಸ್ಕೈ ಅವರು ರೊಕೈಲ್ ಅವರಿಗೆ ಹಂಗೆ ಸನ್ಸೆಟ್ ಫ್ಲಿಪ್ ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ರೊಕೈಲ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಅವರು ಸೆಮಿ ಫೈನಲ್ಸ್ ಗೆ ಹೋಗ್ತಾ ಇದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರಾಕ್ಸಿನ್ ಪ್ರೀಸ್ ಹಾಗೆ ಲಿವ್ ಮಾರ್ಗನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಇಬ್ರು ಕೂಡ ರೊಕೈಲ್ ಅವರು ಸೋತ್ರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರು ನಾನು ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಸೀದಾ ಒಂದು ರೂಮ್ ಒಳಗಡೆ ಹೋಗ್ತಾರೆ. ಅಂಡ್ ಆ ರೂಮ್ ಒಳಗಡೆ ನಮಗೆ ಗೊತ್ತಾಗುತ್ತೆ ನಮ್ಮ ಡ್ಯಾನ್ ಹೌಸಿನ್ ಅವರು ಇದ್ದಾರೆ ಅಂತ. ಡ್ಯಾನ್ ಹೌಸಿನ್ ಅವರು ಏನೋ ಟೈಪಿಂಗ್ ಮಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ಹೋಗಿ ನಮ್ಮ ರೊಕೈಲ್ ಅವರು ಡ್ಯಾನ್ ಹೌಸಿನ್ ಅವ್ರನ್ನ ಹಂಗೆ ಮೆಲ್ಟ್ ಮಾಡೋದಕ್ಕೆ ನೋಡ್ತಾರೆ. ತನ್ನ ಜಾಕೆಟ್ ತೆಗಿತಾರೆ, ಅದರಲ್ಲಿ ಡ್ಯಾನ್ ಹೌಸಿನ್ ಅವರ ಮರ್ಚೆಂಡೈಸ್ ಇರುತ್ತೆ. ಅಂಡ್ ನಮ್ಮ ಡ್ಯಾನ್ ಹೌಸಿನ್ ಅವರಿಗೆ ಹೇಳ್ತಾ ಇರ್ತಾರೆ ನೀನು ನನ್ನ ಬಿಗ್ಗೆಸ್ಟ್ ಫ್ಯಾನ್ ಅಂತ ಗೊತ್ತಾಯ್ತು ಅಂಡ್ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ಏನಿಲ್ಲ, ನೀನು ನನಗೆ ಒಂದು ಕೆಲಸ ಮಾಡಬೇಕಾಗಿತ್ತು. ಎಸ್ ಡೊಮಿನಿಕ್ ಮಿಸ್ಟೀರಿಯೋ ಅವರ ಅಪೋನೆಂಟ್ಗೆ ನೀನು ಕರ್ಸ್ನ ಹಾಕ್ಬೇಕಾಗಿತ್ತು, ಶಾಪ ಕೊಡಬೇಕಾಗಿತ್ತು ಅಂತ ಹೋಗಿ ನಮ್ಮ ಲಿವ್ ಮಾರ್ಗನ್ ಅವರು ಡ್ಯಾನ್ ಹೌಸಿನ್ ಅವ್ರನ್ನ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ಯಾನ್ ಹೌಸಿನ್ ಅವರು ನಾನಾ ಕೆಲಸನ ಮಾಡ್ತೀನಿ ಬಟ್ ನನಗೆ ಹ್ಯೂಮನ್ ಮನಿ ಬೇಕು, ದುಡ್ಡು ಬೇಕು, ನಿನ್ನ ನೆಕ್ಸ್ಟ್ ಆಲ್ಬಮ್ ವಿಡಿಯೋದಲ್ಲಿ ನನಗೆ ಒಂದು ಭಾಗ ಬೇಕು, ಹಾಗೆ ಹೀಗೆ ಅಂತ ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಆ ಡಿಮ್ಯಾಂಡ್ ನ ಕೇಳ್ತಾ ಕೇಳ್ತಾನೆ ನಮ್ಮ ಲಿವ್ ಮಾರ್ಗನ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಇವತ್ತು ನಮ್ಮ ಲಿವ್ ಮಾರ್ಗನ್ ಅವರು ತನ್ನ ಫಿಯಾನ್ಸೆ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿದ್ರು ಬಟ್ ಆ ಒಂದು ಹೆಲ್ಪ್ ಆಗ್ಲಿಲ್ಲ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಎಲೆನ್ ನೈಟ್ ಅವರು ಬಂದು ಎಸ್ ನಾನು ಹೇಳ್ದಂಗೆ ಎಲ್ಲವೂ ಕೂಡ ಆಗ್ತಾ ಇದೆ. ಜೇ ಊಸೋ ಅವರು ಆ ಒಂದು ಟೂರ್ನಮೆಂಟ್ ಅಲ್ಲಿ ಈಗ ನೆಕ್ಸ್ಟ್ ರೌಂಡ್ ಗೆ ಹೋಗ್ತಾ ಇದ್ದಾರೆ. ಅಂಡ್ ಸೋಲೋ ಸಿಕೋ ಅವರು ಕೂಡ ಅಲ್ಲಿಗೆ ಬಂದಿದ್ರು. ನಾನು ಹೇಳ್ದಂಗೆ ಎಲ್ಲವೂ ಕೂಡ ಆಗ್ತಾ ಇದೆ ಅಂತ ನಮ್ಮ ಎಲೆನ್ ನೈಟ್ ಅವರು ಆಡಮ್ ಪಿಯರ್ಸ್ ಅವರ ಬಳಿ ಹೇಳ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಇಲ್ಲ, ರೆಫ್ರಿ ಡಿಸಿಷನ್ ಫೈನಲ್ ಡಿಸಿಷನ್ ಅಂಡ್ ನಾನು ಚೆಕ್ ಮಾಡಿದ್ದೀನಿ, ಸೋಲೋ ಸಿಕೋವಾ ಇನ್ನೂ ಕೂಡ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡಿಲ್ಲ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಎಲೆನ್ ನೈಟ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಎಲೆನ್ ನೈಟ್ ಅವರು ಹೌದಾ ನಿನಗೆ ಗೊತ್ತಾಯ್ತು, ನೀನೇನಾದ್ರೂ ರೋಮನ್ ರೈನ್ಸ್ ಅವರ ಜೊತೆ ಹಾರ್ಟ್ ಟು ಹಾರ್ಟ್ ಕೊಟ್ಟು ಚಾಟಿಂಗ್ ಏನಾದ್ರೂ ಮಾಡ್ತಾ ಇದೆಯಾ? ಏನೇ ಆಗ್ಲಿ ನನಗೆ ಗೊತ್ತು ಇದನ್ನೆಲ್ಲದನ್ನು ಕೂಡ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಅಂಡ್ ನಾನು ನನ್ನ ದಾರಿಯಲ್ಲಿ ಅದನ್ನ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಿಮಗೆ ರೂಸೇವ್ ಹಾಗೆ ಚಾಟ್ ಗೇಬಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಈತನ್ ಪೇಜ್ ಅವರು ಕೂಡ ರಿಂಗ್ ಸೈಡ್ ಅಲ್ಲಿ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಚಾಟ್ ಗೇಬಲ್ ಅವರಿಗೆ ಯಾವ ರೀತಿ ರಿಯಾಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ನೋ ಆ ರೀತಿ ರಿಯಾಕ್ಷನ್ ನ ಕ್ರೌಡ್ ಕೊಡ್ಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೂಸೇವ್
ರೂಸೇವ್ ಅವರ ಡಾಮಿನೆಂಟ್ ನೋಡೋದಕ್ಕೆ ಸಿಗುತ್ತೆ. ಬಟ್ ನಮ್ಮ ಚಾಟ್ ಗೇಬಲ್ ಅವರು ಸೋಲ್ ಒಪ್ಕೋತಾ ಇರೋದಿಲ್ಲ. ಒಂದು ಟೈಮ್ ಅಲ್ಲಿ ನಮ್ಮ ರೂಸೇವ್ ಅವರು ಮಾಚ್ಕಾ ಕಿಕ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಅದಕ್ಕೂ ಕೂಡ ನಮ್ಮ ಚಾಟ್ ಗೇಬಲ್ ಅವರು ಕಿಕ್ ಔಟ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ಒಂದು ಆಂಗಲ್ ಸ್ಲಾಮ್ ನ ಕನೆಕ್ಟ್ ಮಾಡಿ ರೂಸೇವ್ ಅವರಿಗೆ ಆಂಕಲ್ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ರೂಸೇವ್ ಅವರು ಟ್ಯಾಪ್ ಔಟ್ ಮಾಡ್ಬಿಡ್ತಾರೆ. ಅಂಡ್ ಹಿಂಗೆ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ನಮ್ಮ ಚಾಟ್ ಗೇಬಲ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅವರು ಗೆದ್ದಾದ್ಮೇಲೆ ಈತನ್ ಪೇಜ್ ಆಗಿ ರೂಸೇವ್ ಅವರು ಸೇರ್ಕೊಂಡು ಚಾಟ್ ಗೇಬಲ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಅವರನ್ನ ಕಾಪಾಡೋದಕ್ಕೆ ರೆಮಿಸ್ಟೀರಿಯೋ ಹಾಗೆ ನಮ್ಮ ಡ್ರ್ಯಾಗನ್ ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವರಿಬ್ರು ಬಂದು ನಮ್ಮ ಚಾಟ್ ಗೇಬಲ್ ಅವ್ರನ್ನ ಕಾಪಾಡ್ತಾರೆ. ರೂಸೇವ್ ಹಾಗೆ ಈತನ್ ಪೇಜ್ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಇರ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ನನ್ನ ಜೆಟ್ಟಿಗೆ ಫ್ಯೂಲ್ ನ ಫುಲ್ ಮಾಡಿ ಊಟಗಳನ್ನೆಲ್ಲದನ್ನು ಕೂಡ ರೆಡಿ ಮಾಡಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಊಸೋಸ್ಗಳು ಬರ್ತಾರೆ. ಊಸೋಸ್ಗಳು ಬಂದಾಗ ನಮ್ಮ ಜೇ ಊಸೋ ಅವರು ಹೇಳ್ತಾರೆ, ರೋಮನ್ ರೈನ್ಸ್ ನಿಮಗೇನಾಯ್ತು? ನಾನು ಅನ್ಕೊಂಡಿದ್ದೆ ನೀವು ಜೇಕೋ ಫಾಟೋ ಅವರಿಗೆ ಊಸೋಸ್ಗಳನ್ನು ಕೂಡ ಅಕ್ನಾಲೇಜ್ ಮಾಡು, ಅವರ ಮಾತನ್ನು ಕೂಡ ಕೇಳು ಅಂತ ಹೇಳ್ತೀರಾ ಅಂತ ಅನ್ಕೊಂಡಿದ್ದೆ. ಬಟ್ ನೀವು ಆ ರೀತಿ ಏನು ಕೂಡ ಮಾಡ್ಲೇ ಇಲ್ವಲ್ಲ, ಯಾಕೆ ಅಂತ ಕೇಳಿದಾಗ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಎಸ್ ಜೇಕೋ ಫಾಟೋ ಅವರು ಸದ್ಯಕ್ಕೆ ಈಗ ಔಟ್ಸೈಡರ್ ರೀತಿ ಫೀಲ್ ಆಗ್ತಾ ಇದ್ದಾರೆ, ಅದರಿಂದ ಸ್ವಲ್ಪ ನಾವು ದೂರ ಇಡಬೇಕು. ಅಂಡ್ ಅದನ್ನೆಲ್ಲದನ್ನು ಕೂಡ ಬಿಟ್ಟು ಹಾಕಿದ್ರೆ ಎಲೆನೈಟ್ ಇನ್ನು ಯಾಕೆ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾನೆ, ಇನ್ನು ಕೂಡ ಅವನ ಕಥೆನ ನಾವು ಮುಗಿಸಿಲ್ವಾ ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇ ಊಸೋ ಅವರು ಹೌದು ನಾನು ಇವತ್ತೇ ಅವನ ಕಥೆನ ಮುಗಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ನೀನ್ ಬೇಡ, ನಾನು ಸುಮೋವನ್ ವೇರ್ ವುಲ್ಫ್ ನ ಕಳಿಸ್ತೀನಿ ಅಂತ ಹೇಳ್ತಾರೆ. ಬಟ್ ನಮ್ಮ ಜಿಮ್ಮಿ ಊಸೋ ಅವರು ಇಲ್ಲ ಬೇಡ ಬೇಡ, ಇವತ್ತು ನಾನು ಎಲೆನೈಟ್ ಅವರ ಜೊತೆ ಮಾತಾಡಿ ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ಎಲೆನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲೆನೈಟ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಹೇಳ್ತಾರೆ, ಸ್ಮ್ಯಾಕ್ ಡೌನ್ ನ ಯಾರ್ಯಾರು ನೋಡಿಲ್ಲ ಅವರೆಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಸ್ಮ್ಯಾಕ್ ಡೌನ್ ನಲ್ಲಿ ನಾನು ಇದೇ ರೀತಿ ಮಲ್ಕೊಂಡಿದ್ದೆ, ಜೇ ಊಸೋ ಅವರು ನನ್ನನ್ನು ಸೋಲ್ಸಿ ಹೊರಟೋದ್ರು. ಅದಾದ್ಮೇಲೆ ಕೂಡ ನಾನು ಸ್ಮ್ಯಾಕ್ ಡೌನ್ ನಲ್ಲಿ ಹಿಂಗೆ ಮಲ್ಕೊಂಡಿದ್ದೆ. ಅದಾದ್ಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿ ನನಗೆ ಹೇಳಿದ್ರು, ಬಾ ಇಲ್ಲೇ ನನ್ನ ಮನೆಯಲ್ಲಿ ಒಂದ್ 2 ದಿನ ಉಳ್ಕೋ ಅಂತ. ಅಂಡ್ ನಾನು ಇಲ್ಲ ಅಂತ ಹೇಳೋ ಅಂತ ಹೋದೆ. ಬಟ್ ಅದಾದ್ಮೇಲೆ ಗೊತ್ತಾಯ್ತು ಮಂಡೇ ನೈಟ್ ರೋ ಬೇರೆ ಇದೆ ಅಂತ. ಅಂಡ್ ಅದಕ್ಕೆ ನಾನು ಮಂಡೇ ನೈಟ್ ರೋಗೆ ಹೋಗಬೇಕಾಗಿತ್ತು. ಇದಕ್ಕೋಸ್ಕರ ನಾನು ಇಲ್ಲಿಗೆ ಮಂಡೇ ನೈಟ್ ರೋಗೆ ಬಂದಿದ್ದೀನಿ. ಏನೇ ಆಗ್ಲಿ ನಾನು ಹೇಳ್ದಂತೆ ಎಲ್ಲವೂ ಕೂಡ ಆಗಿದೆ. ಇಡೀ ಬ್ಲಡ್ ಲೈನ್ ನನ್ನ ವಿರುದ್ಧ ಬಂದಿದೆ. ಅಂಡ್ ಈಗ ನನ್ನ ವಿರುದ್ಧ ಬ್ಲಡ್ ಲೈನು ಮತ್ತೊಮ್ಮೆ ಬಂದು ನಿಂತ್ಕೊಂಡಿದೆ. ಏನೇ ಆಗ್ಲಿ ನಾನು ಫೈಟಿಂಗ್ ಚಾಂಪಿಯನ್, ಇಲ್ಲಿ ನಾನು ಚಾಂಪಿಯನ್ ಆಗಿ ಬಂದಿಲ್ಲ ಅಥವಾ ಕಿಂಗ್ ಆಗಿ ಬಂದಿಲ್ಲ. ಆದ್ರೂ ಕೂಡ ಇದು ನನ್ನ ಗೇಮು. ಯಾರೇ ಬರಲಿ, ಬ್ಲಡ್ ಲೈನ್ ಬರಲಿ, ವಿಷನ್ ಬರಲಿ, ಬ್ಲಡ್ ಲೈನ್ 2.0 ಬರಲಿ, ನಾನು ಅವರೆಲ್ಲರ ವಿರುದ್ಧ ಹೋರಾಡ್ತಾ ಇರ್ತೀನಿ. ಯಾಕಂದ್ರೆ ನನ್ನ ಬಳಿ ಒಬ್ಬ ಫೇಮಸ್ ಫಾದರ್ ಇಲ್ಲ, ಅದೇ ರೀತಿ ನನ್ನ ಬಳಿ ಯಾರು ಕೂಡ ಟ್ರೈಬಲ್ ಚೀಫ್ ಇಲ್ಲ. ಏನೇ ಆಗ್ಲಿ ನಾನು ಹೇಳ್ದಂಗೆ ಊಸೋಸ್ಗಳ ಎಂಟ್ರಿ ನೋಡೋದಕ್ಕೆ ಸಿಕ್ತು. ಅಂಡ್ ಸೋಲೋ ಸಿಕೋ ಅವರು ಕೂಡ ಬಂದ್ರು. ಸೋಲೋ ಸಿಕೋ ಅವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅಂಡ್ ಅದರ ಅಡ್ವಾಂಟೇಜ್ ನ ತಗೊಂಡು ಜೇ ಊಸೋ ಅವರು ನನ್ನನ್ನು ಪಿನ್ ಮಾಡಿ ವಿನ್ ಆದ್ರು ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಿಮ್ಮಿ ಊಸೋ ಅವರು ಸೀದಾ ರಿಂಗಿಗೆ ಬರ್ತಾರೆ ಅಂಡ್ ಹೇಳ್ತಾರೆ, ಎಲೆನೈಟ್ ನಾನು ನಿನ್ ಬಳಿ ಮಾತಾಡೋದಕ್ಕೆ ಬಂದಿದ್ದೀನಿ, ನೀನ್ ಹೇಳಿದ್ದೆಲ್ಲವೂ ಕೂಡ ನಿಜ. ಬಟ್ ಸೋಲೋ ಸಿಕೋವಾ ಅವರು ನಿಜವಾಗ್ಲೂ ನಮ್ಮ ಜೊತೆಯಲ್ಲಿ ಇಲ್ಲ. ಸೋಲೋ ಸಿಕೋವಾ ಇನ್ನೂ ಕೂಡ ನಮ್ಮ ಫ್ಯಾಮಿಲಿಗೆ ಎಂಟ್ರಿನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಂಡ್ ಅದನ್ನ ನಮ್ಮ ಎಲೆನೈಟ್ ಅವರು ನಂಬೋದಿಲ್ಲ. ಅಂಡ್ ಅದಕ್ಕೆ ನಮ್ಮ ಸೋಲೋ ಸಿಕೋವಾ ಅವರ ಬಗ್ಗೆ ಜೇ ಊಸೋ ಅವರು ಹೇಳ್ತಾರೆ, ಎಸ್ ನೀನು ಬೇಕಾದ್ರೆ ಆರಾಮಾಗಿ ಸ್ಮ್ಯಾಕ್ ಡೌನ್ಗೆ ಹೋಗಿ ಸೋಲೋ ಸಿಕೋವಾ ಅವ್ರನ್ನ ನೋಡ್ಕೊ, ನಾವೇನು ಕೂಡ ಮಾಡೋದಿಲ್ಲ ಅಂತ. ಅಂಡ್ ಅದಕ್ಕೆ ನಮ್ಮ ಎಲೆನೈಟ್ ಅವರು ಹೌದಾ, ಹಾಗಾದ್ರೆ ನೀವು ಖಂಡಿತವಾಗ್ಲೂ ಕೂಡ ಬರೋದಿಲ್ವಾ ಸೋಲೋ ಸಿಕೋವಾ ಅವ್ರನ್ನ ಕಾಪಾಡೋದಕ್ಕೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜಿಮ್ಮಿ ಊಸೋ ಅವರು ಇಲ್ಲ ನಾವು ಬರೋದಿಲ್ಲ, ನಮಗೂ ಕೂಡ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬೇಕಾದ್ರೆ ನಮಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರು ಸೀದಾ ಬಂದು ಎಲೆನೈಟ್ ನಾನಿಲ್ಲಿ ಒಂದು ವಿಚಾರನ ನಿನಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಎಲೆನೈಟ್ ಅವರು ನನಗೆ ಗೊತ್ತು ನೀನು ಏನು ಹೇಳೋದಕ್ಕೆ ಬಂದಿದ್ಯಾ ಅಂತ, ನನ್ನ ಕೈಯಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಿಸೋದಕ್ಕೆ ಬಂದಿದ್ಯಾ ಅಲ್ವಾ ಅಂತ ನಮ್ಮ ಎಲೆನೈಟ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಜೇ ಊಸೋ ಅವರು ಇಲ್ಲ ಮೊದಲು ನೀನು ನನ್ನನ್ನ ಅಕ್ನಾಲೇಜ್ ಮಾಡಬೇಕು, ಯಾಕಂದ್ರೆ ನಾನು ನಿನ್ನನ್ನ ಕ್ಲೀನ್ ಆಗಿ ಸೋಲಿಸಿದ್ದೀನಿ, ಸೊ ಅದಕ್ಕೋಸ್ಕರ ನೀನು ನನ್ನನ್ನ ಮೊದಲು ಅಕ್ನಾಲೇಜ್ ಮಾಡು ಅಂತ ಹೇಳ್ದಾಗ ನಮ್ಮ ಎಲೆನೈಟ್ ಅವರು ಜೇ ಊಸೋ ಐ ಅಕ್ನಾಲೇಜ್ ಯು ಕಿಸ್ ಮೈ ಆಸ್ ಅಂತ ಹೇಳ್ಬಿಡ್ತಾರೆ. ಇದರಿಂದ ನಮ್ಮ ಜೇ ಊಸೋ ಅವರು ಸಿಕ್ಕಾಪಟ್ಟೆ ಕೋಪ ಬಂದು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಮಧ್ಯದಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಇವರಿಬ್ರು ಕೂಡ ಬಿಡಿಸೋದಕ್ಕೆ ಹೋಗ್ತಾರೆ. ಆದ್ರೂ ಕೂಡ ಇವರ ನಡುವೆ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಮಧ್ಯದಲ್ಲಿ ನಮ್ಮ ಎಲೆನೈಟ್ ಅವರು ಜಿಮ್ಮಿ ಊಸೋ ಅವ್ರನ್ನ ತಳ್ತಾರೆ ಅಂತ ಹೇಳ್ಬೇಕು. ಆದ್ರಿಂದ ನಮ್ಮ ಜಿಮ್ಮಿ ಊಸೋ ಅವರಿಗೆ ಕೋಪ ಬಂದು ಅವರು ಮಿಸ್ ಆಗಿ ನಮ್ಮ ಎಲೆನೈಟ್ ಅವರ ಮೇಲೆ ಒಂದು ಸೂಪರ್ ಕಿಕ್ ಕೂಡ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಜೇ ಊಸೋ ಅವರು ಸ್ಟೀಲ್ ಚೇರ್ ನ ತಗೊಂಡು ಬರ್ತಾರೆ ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ನಮ್ಮ ಜಿಮ್ಮಿ ಊಸೋ ಅವರು ಇಲ್ಲ ಇಲ್ಲ ಅಟ್ಯಾಕ್ ಮಾಡೋದು ಬೇಡ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಮ್ಮ ಎಲೆನೈಟ್ ಅವರು ಕಮ್ ಬ್ಯಾಕ್ ಮಾಡಿ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಡನ್ ಆಗಿ ನಮ್ಮ ಜೇಕೋ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿ ಅವರು ಟೋಂಗಾಸ್ ಡೆತ್ ಗ್ರಿಪ್ ನ ಕನೆಕ್ಟ್ ಮಾಡ್ತಾರೆ ಎಲ್ ಎ ನೈಟ್ ಅವರ ಮೇಲೆ. ಸೊ ನಮ್ಮ ಜೇಕೋ ಫಾಟೋ ಅವರು ಬಂದು ಇಲ್ಲಿ ಊಸೋಸ್ಗಳನ್ನ ಕಾಪಾಡಿದ್ದಾರೆ ಅಂತಾನೆ ಹೇಳ್ಬೇಕು. ನಿಜವಾಗ್ಲೂ ಈ ಒಂದು ಸೆಗ್ಮೆಂಟ್ ಚೆನ್ನಾಗಿತ್ತು. ಅಂಡ್ ಇದರಲ್ಲಿ ಡಬ್ಲ್ಯೂ ಅವರು ಸೋಲೋ ಸಿಕೋವಾ ಅವರ ನೇಮ್ ನ ಪದೇ ಪದೇ ಮೆನ್ಷನ್ ಮಾಡೋದನ್ನ ನೋಡ್ತಾ ಇದ್ರೆ ಬ್ಲಡ್ ಲೈನ್ ಸ್ಟೋರಿ ಲೈನು ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಊಸೋಸ್ಗಳು ಆರ್ಗ್ಯೂ ಮಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಜೇಕೋ ಫಾಟೋ ಅವರು ಬಂದು ಜಿಮ್ಮಿ ಊಸೋ ನೀನ್ ಹೇಳಿದ ದಾರಿನೂ ಕೂಡ ನಾವು ಟ್ರೈ ಮಾಡಿದ್ವಿ, ಜೇ ಊಸೋ ನೀನ್ ಹೇಳಿದ್ದ ದಾರಿನೂ ಕೂಡ ನಾವು ಟ್ರೈ ಮಾಡಿದ್ವಿ, ಬಟ್ ಅದು
ಅದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಈಗ ನಾವೆಲ್ಲರೂ ಕೂಡ OTC ದಾರಿನೇ ಟ್ರೈ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೇಳಿ ಹೊರಟೋಗ್ತಾರೆ. ಏನೇ ಆಗ್ಲಿ ನಮ್ಮ ಜೇಕಬ್ ಫಾಟೋ ಅವರು OTC ನ ಸದ್ಯಕ್ಕೆ ತನ್ನ ಭಗವಂತ ಅಂತ ಅನ್ಕೊಂಡಿದ್ದಾರೆ. ಇದಾದ್ಮೇಲೆ ನಿಮಗೆ ಶರ್ಟ್ ಫೇರ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶರ್ಟ್ ಫೇರ್ ಅವರು ರಾಕ್ಸಿನ್ ಪ್ರೀಸ್ ಅವರಿಗೆ ಫಿಗರ್ 4 ಲೆಗ್ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ನಮ್ಮ ರಾಕ್ಸಿನ್ ಪ್ರೀಸ್ ಅವರು ಟ್ಯಾಪ್ ಔಟ್ ಮಾಡಿಬಿಡ್ತಾರೆ. ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶರ್ಟ್ ಫೇರ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಿಮಗೆ ಜಿಯೋವ್ಯಾನ್ ಇವಾನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಇವಾನ್ಸ್ ಅವರು ಬಂದು ಜೇ ಉಸೋ ಬಗ್ಗೆ ಮಾತಾಡ್ತಾ ಇರ್ತಾರೆ. ಜೇ ಉಸೋ ನನಗೆ ಗೊತ್ತು ನಿನಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಅಂತ, ಬಟ್ ಅದು ಮ್ಯಾಟರ್ ಆಗೋದಿಲ್ಲ, ಯಾಕಂದ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ನಾನು ನಿನ್ನನ್ನು ಸೋಲಿಸ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ವಿಷನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಂಜುರಿ ಆಗಿದ್ರು ಕೂಡ ಲೋಗನ್ ಪೋಲ್ ಅವರು ಬರ್ತಾರೆ. ಅಂಡ್ ಅದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ನಮ್ಮ ಲೋಗನ್ ಪೋಲ್ ಹಾಗೆ ಆಸ್ಟಿನ್ ಥಿಯರಿ ಅವರು ಬರ್ತಾರೆ. ನಮ್ಮ ಲೋಗನ್ ಪೋಲ್ ಅವರು ಸಿಂಪಲ್ ಆಗಿ ಹೇಳ್ತಾರೆ, ಜಿಯೋವ್ಯಾನ್ ಇವಾನ್ಸ್ ನೀನು ನಮ್ ಜೊತೆ ಸೇರ್ಕೋ ಅಂತ. ಅದಕ್ಕೆ ನಮ್ಮ ಇವಾನ್ಸ್ ಅವರು ಒಪ್ಕೊಳ್ಳೋದಿಲ್ಲ. ಆಗ ನಮ್ಮ ಲೋಗನ್ ಪೋಲ್ ಅವರು ಹೇಳ್ತಾರೆ, ನಾವು ನಿನ್ನ ಬಳಿ ರಿಕ್ವೆಸ್ಟ್ ಮಾಡ್ಕೋತಾ ಇಲ್ಲ, ಆರ್ಡರ್ ಮಾಡ್ತಾ ಇದೀವಿ, ನೀನು ಈಗ ನಮ್ ಜೊತೆ ಸೇರ್ಕೊಳ್ಳೇಬೇಕು ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಮ್ಮ ಜಿಯೋವ್ಯಾನ್ ಇವಾನ್ಸ್ ಅವರು ತನ್ನ ಪ್ಯಾಂಟ್ ನ ಬಿಚ್ಚಿ ಮ್ಯಾಚ್ ಆಡೋದಕ್ಕೆ ಕರೆದು ಬಿಡ್ತಾರೆ ನಮ್ಮ ಆಸ್ಟಿನ್ ಥಿಯರಿ ಅವ್ರನ್ನ. ಅಂಡ್ ಆಸ್ಟಿನ್ ಥಿಯರಿ ಹಾಗೆ ಜಿಯೋವ್ಯಾನ್ ಇವಾನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ಇರ್ತಾರೆ. ಈ ಒಂದು ಮ್ಯಾಚ್ ಅದ್ಭುತವಾಗಿ ನಡೀತಾ ಇರುತ್ತೆ. ಸಡನ್ ಆಗಿ ಔಟ್ ಆಫ್ ನೋ ವೇರ್ ಎಲ್ಲಿಂದನೋ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಜಿಯೋವ್ಯಾನ್ ಇವಾನ್ಸ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಆ ಕಡೆ ಬ್ರಾನ್ ಬ್ರೇಕರ್ ಅವರು ಬಂದು ಜಿಯೋವ್ಯಾನ್ ಇವಾನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಈ ಕಡೆಯಿಂದ ನಮ್ಮ ಮಾಂಟೆಸ್ ಫೋರ್ಡ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮಾಂಟೆಸ್ ಫೋರ್ಡ್ ಅವರ ಜೊತೆ ಆಂಜೆಲೋ ಡಾಕಿನ್ಸ್ ಅವರು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರು ಬಂದು ಕಾಪಾಡ್ತಾರೆ ಅಂತ ಹೇಳಬೇಕು. ಏನೇ ಆಗ್ಲಿ ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಇದಾದ್ಮೇಲೆ ರೋಮನ್ ರೈನ್ಸ್ ಅವರು ತನ್ನ ಲಾಕರ್ ರೂಮ್ ಇಂದ ಹೊರಗಡೆ ಬರ್ತಾ ಇರ್ತಾರೆ. ಅಂಡ್ ಅಲ್ಲೇ ನಮ್ಮ ಜೇಕಬ್ ಫಾಟೋ ಅವರು ಇರ್ತಾರೆ. ಅಂಡ್ ಅವರು ಜೇಕಬ್ ಫಾಟೋ ಅವರಿಗೆ ಹೇಳ್ತಾರೆ, ನೀನ್ ಅದನ್ನ ಹ್ಯಾಂಡಲ್ ಮಾಡ್ದೆ ಅಲ್ವಾ ಅಂತ. ಅಂಡ್ ಅದಕ್ಕೆ ನಮ್ಮ ಜೇಕಬ್ ಫಾಟೋ ಅವರು ಹೌದು ನಾನು ಹ್ಯಾಂಡಲ್ ಮಾಡಿದೆ, ಎಲೆನೈಟ್ ಅವರ ಕಥೆನ ಇವತ್ತು ಮುಗಿಸ್ತೆ ಅಂತ ಹೇಳ್ತಾರೆ. ಬಟ್ ಅವರು ಹೇಳ್ತಾರೆ ಊಸಸ್ಗಳು ಇದರಿಂದ ಹ್ಯಾಪಿ ಆಗಿಲ್ಲ ಅಂತ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ನಿನ್ನ ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ, ಬಟ್ ನಾನು ನಿನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಜೇಕಬ್ ಫಾಟೋ ಅವ್ರನ್ನ ಹಗ್ ಮಾಡಿ ಅವರ ಕಿವಿಯಲ್ಲಿ ಏನೋ ಒಂದು ವಿಚಾರನ ಹೇಳಿದ್ದಾರೆ. ಗೊತ್ತಿಲ್ಲ ಅದು ಏನು ಅಂತ. ಐ ಥಿಂಕ್ ಸೋಲೋಸಿಕೋ ಅವರ ಬಗ್ಗೆ ಏನೋ ಹೇಳಿರ್ಬೋದು ಅಂತ ಅನ್ಕೋತೀನಿ. ಏನೇ ಆಗ್ಲಿ ನೋಡ್ಬೇಕು ಕಿವಿಯಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಜೇಕಬ್ ಫಾಟೋ ಅವರಿಗೆ ಏನ್ ಹೇಳಿದ್ರು ಅಂತ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಒಬಾಫೆಮಿ ಅವರ ನಡುವೆ ಕಿಂಗ್ ಆಫ್ ದ ರಿಂಗ್ ನ ಸೆಮಿ ಫೈನಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ರಿಂಗ್ ಸೈಡ್ ಅಲ್ಲಿ ನಮ್ಮ JD ಮೆಕ್ಡೊನಾಗ್ ಅವರು ಕೂಡ ಇರ್ತಾರೆ. ಮೊದಲು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸಿಕ್ಕಾಪಟ್ಟೆ ಎದುರ್ಕೋತಾ ಇರ್ತಾರೆ ಒಬಾಫೆಮಿ ಅವ್ರನ್ನ ಫೇಸ್ ಮಾಡೋದಕ್ಕೆ. ಅಂಡ್ ಇಡೀ ಕ್ರೌಡ್ ಓ ಬಾ ಅಂತ ಚಾಂಟ್ ನ ಮಾಡ್ತಾನೆ ಇರುತ್ತೆ. ಆದ್ರೂ ಕೂಡ ನಮ್ಮ JD ಮೆಕ್ಡೊನಾಗ್ ಅವರ ಹೆಲ್ಪ್ ನ ತಗೊಂಡು ತನ್ನ ಶೂ ಒಳಗಡೆ ರಿಂಗ್ ಬೆಲ್ ಹ್ಯಾಮರ್ ನ ಔಟ್ ಇಟ್ಕೋತಾರೆ. ಅಂಡ್ ಒಂದು ಲೋ ಬ್ಲೋ ನ ಕನೆಕ್ಟ್ ಮಾಡಿ ಒಂದು 619 ನ ಕನೆಕ್ಟ್ ಮಾಡಿ ಫ್ಲಾಶ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಒಬಾಫೆಮಿ ಅವರು ಹಂಗೆ ಅದನ್ನ ಕಿಕ್ಔಟ್ ಮಾಡ್ತಾರೆ ಅಂತ ಹೇಳ್ಬೇಕು. ಏನು ಮಾಡೋದಿಲ್ಲ ಗಾಯ್ಸ್, ಚಿಂದಿ ಉಡಾಯಿಸಿ ಹಂಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಒಬಾಫೆಮಿ ಅವರು ಇವತ್ತು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಗೆದ್ದಾದ್ಮೇಲೆ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಏನೇ ಆಗ್ಲಿ ನಾನು ಇವತ್ತು ಕಿಂಗ್ ಆಫ್ ದ ರಿಂಗ್ ಆಗೇ ಆಗ್ತೀನಿ. ಅಂಡ್ ಜೇ ಉಸೋ ಹಾಗೆ ಜಿಯೋವ್ಯಾನ್ ಇವಾನ್ಸ್ ನಿಮ್ಮಿಬ್ರಲ್ಲಿ ಯಾರೇ ಬಂದ್ರು ಕೂಡ ನಾನು ನಿಮ್ಮಿಬ್ರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ. ಅಂಡ್ ಬ್ರಾಕ್ ಲೆಸ್ನರ್ ನೀನ್ ಇಲ್ಲಿದೀಯಾ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಇವತ್ತು ನೀನ್ ಇಲ್ಲಿಗೆ ಬರ್ತೀಯಾ ಅಂತ, ಬಟ್ ನೀನು ಎದ್ರುಕೊಂಡು ಓಡೋಗಿದ್ಯಾ, ಯಾಕಂದ್ರೆ ಅದೇ ನಿನ್ನ ಲೆಗಸಿ. ಬಟ್ ನನ್ನ ಲೆಗಸಿ ಏನ್ ಗೊತ್ತಾ, ಬೀಸ್ಟ್ ಸ್ಲೇಯರ್ ಅನ್ನೋ ಒಂದು ಲೆಗಸಿ. ಏನೇ ಆಗ್ಲಿ ನಾನೊಂದು ಮೌಂಟೇನ್, ಇದನ್ನ ಯಾರು ಕೂಡ ಹತ್ತೋದಕ್ಕೆ ಆಗೋದಿಲ್ಲ ಅಂತ ನಮ್ಮ ರೂಲರ್ ಒಬಾಫೆಮಿ ಅವರು ಇವತ್ತು ಬ್ರಾಕ್ ಲೆಸ್ನರ್ ಹಾಗೆ ಎಲ್ಲರಿಗೂ ಕೂಡ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರಾ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಮಂಡೇ ನೈಟ್ ರಾ ಅದ್ಭುತವಾಗಿತ್ತು. ನಾನಂತೂ ಶೋನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದೆ. ರೋಮನ್ ರೈನ್ಸ್ ಅವರ ಸೆಗ್ಮೆಂಟ್ ಆಗಿರ್ಬೋದು, ಒಬಾಫೆಮಿ ಅವರ ವಾರ್ನಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿತ್ತು. ನನಗೆ ಮಂಡೇ ನೈಟ್ ರಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಈ ಒಂದು ಶೋಗೆ ನಾನು 4.75 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗಾಗಿತ್ತು ಶೋ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.